ಇನ್ನು ಮುಸ್ಲಿಂ ಮುಖಂಡರ ಅಸಮಾಧಾನ ಸದ್ಯಕ್ಕಿಂತೂ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ಅನೇಕ ನಾಯಕರು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದರು. ಅದೇ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಮನೆಯಲ್ಲಿ ಈ ಮುಸ್ಲಿಂ ರಾಜಕಾರಣ ಮತ್ತು ಅವರು ಬರೆದಿರುವಂಥ ಪತ್ರ ದೊಡ್ಡದೊಂದು ಚರ್ಚೆಗೆ ಕಾರಣವಾಗ್ತದೆ. ಹಾಗಾದರೆ ಏನಿದು ಪತ್ರ, ಯಾತಕ್ಕೋಸ್ಕರ ಬರೆದಿದ್ದಾರೆ, ಮುಂದೇನಾಗುತ್ತೆ ನೋಡೋಣ ಬನ್ನಿ ಸ್ಟೋರಿ. ನಜೀರ್ ಅಹಮದರಾಗಲಿ, ಜಮೀರ್ ಅಹಮದ್ ಆಗಲಿ, ಜಬ್ಬಾರ್ ಅವರಾಗಲಿ ಪಕ್ಷವಿರೋಧ ಮಾಡಿದ್ದಾರೆ ಅಂತ ನಮಗೇನು ಮಾಹಿತಿ ಇಲ್ಲ. ಪಕ್ಷದ ವಿರೋಧಿ ಏನಾದ್ರು ಮಾಡಿದ್ರೆ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನ ಕೇಳೋದು ಸೌಜನ್ಯ. ನೋಟಿಸ್ ಕೊಡಬೇಕಾಗಿತ್ತು. ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂತ ಮಾತು. ಯಾರು ಹಾಗೆ ಸಾಧಿಸ್ತಾ ಇಲ್ಲ. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೆ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಕಾಂಗ್ರೆಸ್ ಏನಾದ್ರು ಹಂಗ ಅನ್ಕೊಂಡ್ರೆ ಕಾಲಕಾಲಕ್ಕೆ ಸಮುದಾಯ ನಾಯಕತ್ವನ ಕಂಡುಕೊಳ್ಳುತ್ತೆ, ತನ್ನ ಹಿತಾಸಕ್ತಿ ಕಾಪಾಡುವ ರಾಜಕೀಯ ಪಕ್ಷಗಳನ್ನು ಕಂಡುಕೊಳ್ಳುತ್ತೆ. ಕಾಂಗ್ರೆಸ್ನ ಭದ್ರ ಮತ ಬ್ಯಾಂಕ್ ಅಂದ್ರೆ ಅದು ಅಲ್ಪಸಂಖ್ಯಾತರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಗಟ್ಟಿ ನಿಲುವು ತೆಗೆದುಕೊಂಡಿದ್ರು. ಆದರೆ ದಾವಣಗೆರೆ ಉಪಚುನಾವಣೆ ವಿಚಾರಕ್ಕೆ ಮುಸ್ಲಿಂ ಮುಖಂಡರ ತಲೆದಂಡ ಸಮುದಾಯಕ್ಕೆ ಅರಗಿಸಿಕೊಳ್ಳಲಾಗದ ತೂತಾಗಿದೆ. ನಿನ್ನೆಯಷ್ಟೇ ಕೆಪಿಸಿಸಿಯ ಮುಸ್ಲಿಂ ಪದಾಧಿಕಾರಿಗಳು ಪಕ್ಷದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಎಂಬ ಮಾತನಾಡಿದ್ರು. ಆದರೆ ನಾಯಕರು ಹೇಳಿಕೆ ಕೊಟ್ಟು 2-3 ಗಂಟೆ ಆಗಿರಲಿಲ್ಲ. ಆಗಲೇ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹೈಕಮಾಂಡ್ಗೆ ಪತ್ರ ಬರೆದಿತ್ತು. ಈ ಬೆಳವಣಿಗೆ ಅಸಮಾಧಾನ ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದರ ಸ್ಪಷ್ಟನೆ ಕೊಡ್ತಿದೆ. ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಕಾಂಗ್ರೆಸ್ ಏನಾದ್ರು ಹಂಗ ಅನ್ಕೊಂಡ್ರೆ ಸಮುದಾಯ ಏನು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನೋವೇಷನ್ ಅಂತಾರಲ್ಲ, ಕಾಲಕಾಲಕ್ಕೆ ಸಮುದಾಯ ನಾಯಕತ್ವನ ಕಂಡುಕೊಳ್ಳುತ್ತೆ, ಪಕ್ಷ ತನ್ನ ಹಿತಾಸಕ್ತಿ ಕಾಪಾಡುವ ರಾಜಕೀಯ ಪಕ್ಷಗಳನ್ನು ಕಂಡುಕೊಳ್ಳುತ್ತೆ. ಇನ್ನು ಈ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಪ್ರಶ್ನಿಸಿದ್ರೆ ಪತ್ರ ಬರೆದವರನ್ನೇ ಕೇಳಿ ಅನ್ನೋ ಉತ್ತರ ಕೊಟ್ರು. ಜೊತೆಗೆ ತಮಗಿರುವ ಅಸಮಾಧಾನ, ಪಕ್ಷ ನಡೆದುಕೊಂಡ ರೀತಿಯನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರು. ಮೊದಲು ನೋಟಿಸ್ ಕೊಟ್ಟು ಹೇಳಿಕೆ ಪಡೆದು ನಿರ್ಧಾರ ಮಾಡಬೇಕಿತ್ತು ಎಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು. ಅಲ್ಲ ಹೂವಾ ಸುತ್ತೀನಿ. ನಾನೇನಿಗೆ ಜೆ ಡಿ ಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಕೊಂತಿರೋದು, ಅವ್ರ ಜೊತೆ ನಾನೇನಿಗೆ ಮಾತಾಡಲಿ, ಸುಮ್ಮನೆ ಹೂವಾ ಸುದ್ದಿ. ಇನ್ನುಳಿದ ನಾಯಕರು ತಲೆದಂಡಕ್ಕೆ ದಾಖಲೆ ಕೇಳ್ತಿದ್ದಾರೆ. ಕೇಳ್ತಕ್ಕಂಥದ್ದು ಸೌಜನ್ಯ ಆದ್ರೂ ಕೂಡ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನ ಕೇಳೋದು ಸೌಜನ್ಯ. ಕೇಳಬೇಕು ಅಂತ ಅವರು ಹೇಳಿದರೆ ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂತ ಮಾತು. ನಾವ್ಯಾರು ಕೂಡ ನಜೀರ್ ಅಹಮದರಾಗಲಿ, ಜಮೀರ್ ಅಹಮದ್ ಆಗಲಿ, ಜಬ್ಬಾರ್ ಅವರಾಗಲಿ ಪಕ್ಷವಿರೋಧ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಏನೂ ದಾಖಲೆಗಳಿಲ್ಲ, ನಮಗೇನೂ ಮಾಹಿತಿ ಇಲ್ಲ. ಮುಸ್ಲಿಂ ಮುಖಂಡರ ತಲೆದಂಡಕ್ಕೆ ಸಿಎಂ ಹಾಗೂ ಡಿಸಿಎಂ ಸಮರ್ಥನೆ ಮಾಡಿಕೊಂಡ್ರು. ಯಾರೂ ಹಾಗೆ ಸಾಧಿಸುತ್ತಿಲ್ಲ ಎನ್ನುತ್ತಲೇ ಪಕ್ಷದ ನಡೆಯನ್ನ ಶಿಸ್ತು ಕ್ರಮ ಅಂತ ಕರೆದರು. ಕಡೆಗಣಿಸ್ತಾ ಇದ್ದಾರೆ ಅಂತ ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ತಪ್ಪನ್ನು ತಿದ್ದುಕೊಳ್ಳಿ ಅನ್ಬಿಟ್ಟು ಪತ್ರ ಬರೆದಿದ್ದಾರೆ ಅಂತ ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೆ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಪಕ್ಷದಲ್ಲಿ ಒಂದು ಸಿದ್ಧಾಂತ ಇರುತ್ತೆ, ನೈತಿಕತೆ ಇರುತ್ತೆ. ಪಕ್ಷದಲ್ಲಿ ಒಂದು ಡಿಸಿಷನ್ ತಗೊಂಡ್ರೆ ಕಾರಣದಿಂದ ತಗೊಂಡಿರ್ತಾರೆ. ಕೆಪಿಸಿಸಿ, ಐಸಿಸಿ ಮಟ್ಟದಲ್ಲಿ ಎಲ್ಲರ ಒಂದು ಫೀಡ್ಬ್ಯಾಕ್ ತಗೊಂಡು ಯಾವ ರೀತಿ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೊಳ್ತಾ ಇದ್ದಾರೆ. ಯಾರು ಹಾಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಇಷ್ಟು ಮಾತ್ರ. ಸದ್ಯ ಕಾಂಗ್ರೆಸ್ನೊಳಗೆ ನಾನಾ ಬೆಳವಣಿಗೆ ಶುರುವಾಗಿದೆ. ಮುಸ್ಲಿಂ ಮುಖಂಡರ ತಲೆದಂಡ ಪಕ್ಷಕ್ಕೆ ಹಾನಿಯಾಗುತ್ತಾ, ಇಲ್ಲ ಕಿಡಿ ಜ್ವಾಲೆ ಆಗುವ ಮುನ್ನವೇ ಹಾರಿ ಹೋಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9, ಬೆಂಗಳೂರು.